ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು HRMSನಲ್ಲಿ ಜನವರಿ 2024ರಿಂದ ಮಾರ್ಚ್ 2024ರವರೆಗೆ DA ಅರಿಯರ್ಸ್ ಬಿಲ್ಲನ್ನು ಹೇಗೆ ನಾವು HRMSನಲ್ಲಿ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಅದರ ಜೊತೆಗೆ DA ಬಿಲ್ಲನ್ನು HRMSನಲ್ಲಿ ಜನರೇಟ್ ಮಾಡಿದ ನಂತರ ಅದನ್ನು K2 ಹೇಗೆ ಸೆಂಡ್ ಮಾಡಬೇಕು, ನಂತರ K2ನಲ್ಲಿ ಯಾವ ರೀತಿಯಲ್ಲಿ ಆ ಬಿಲ್ಲನ್ನು ಅಪ್ರೂವ್ ಮಾಡಬೇಕು ಮತ್ತು ನಾವು ಟ್ರೆಜರಿ ಅವರಿಗೆ ಹೇಗೆ ಸೆಂಡ್ ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ. ಫಸ್ಟ್ ನಾವು HRMS ಲಾಗಿನ್ ಆಗಬೇಕಾಗತ್ತೆ. HRMS ಲಾಗಿನ್ ಆಗಬೇಕು ಅಂತಂದ್ರೆ ಇಲ್ಲಿ ಕಾಣುವಂಥ ವೆಬ್ ಅಡ್ರೆಸ್ https://hrms.karnataka.go.in ಈ ವೆಬ್ಸೈಟ್ನಲ್ಲಿ ನಾವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಇದರಲ್ಲಿ 3 ರೀತಿಯಲ್ಲಿ ಇದೆ ನೋಡಿ. ಒಂದು HRMS ಗೌರ್ಮೆಂಟ್ ಅಂತ ಹೇಳಿದೆ, HRMS ಏಡೆಡ್ ಅಂತ ಹೇಳಿದೆ, ನಂತರ HRMS ಬೋರ್ಡ್ ಅಂತ ಹೇಳಿದೆ. ನಾವು ಡಿಫಾಲ್ಟಾಗಿ HRMS ಗೌರ್ಮೆಂಟ್ ಅಂಥೇಳಿ ಸೆಲೆಕ್ಟ್ ಆಗಿರುತ್ತೆ. ಅದರಲ್ಲಿ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು. DDO ಅವರ ಯೂಸರ್ ನೇಮ್ನ ಎಂಟ್ರಿ ಮಾಡ್ತೀವಿ. ನಂತರ ಇಲ್ಲಿ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಪಾಸ್ವರ್ಡ್ ಟೈಪ್ ಮಾಡಿದ ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಟೈಪ್ ಮಾಡ್ತೀವಿ. ನಂತರ ಇಲ್ಲಿ ಲಾಗಿನ್ ಅಂಥೇಳಿ ಇದೆ, ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಾವು HRMS ಹೋಮ್ ಪೇಜಿಗೆ ಬರ್ತೀವಿ. ಇಲ್ಲಿ ಅರಿಯರ್ಸ್ ಬಿಲ್ಲನ್ನು ಮಾಡ್ತಿರೋದ್ರಿಂದ ಇಲ್ಲಿ ಅರಿಯರ್ಸ್ ಅನ್ನುವಂಥ ಮೆನ್ಯೂವನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅರಿಯರ್ಸ್ ಮೆನ್ಯೂನಲ್ಲಿ ಫಸ್ಟ್ ಸಬ್ ಮೆನು ಜನರೇಟ್ ಅರಿಯರ್ಸ್ ಅಂತ ಹೇಳಿ ಇದೆ. ಈ ಸಬ್ ಮೆನ್ಯೂನ ಕ್ಲಿಕ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ಈ ಅರಿಯರ್ಸ್ ಬಿಲ್ ಜನರೇಷನ್ ಪೇಜ್ನಲ್ಲಿ KJD ನಂಬರ್ ಕೇಳ್ತಾ ಇದೆ. ಪ್ರತಿಯೊಬ್ಬರ ಎಂಪ್ಲಾಯಿಯವರ KJD ನಂಬರ್ ಎಂಟ್ರಿ ಮಾಡಿ ಈ ಪ್ರೊಸೆಸನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಒಬ್ಬ ಎಂಪ್ಲಾಯಿಯವರ KJD ನಂಬರ್ನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಅರಿಯರ್ಸ್ ಟೈಪ್ ಅಂತ ಹೇಳಿ ಇದೆ. ಅರಿಯರ್ಸ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅರಿಯರ್ಸ್ ಟೈಪ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ DA ಅರಿಯರ್ಸ್ ಅಂತ ಹೇಳಿದೆ. DA ಅರಿಯರ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗೆಟ್ ಡಿಟೇಲ್ ಅಂತ ಹೇಳಿದೆ. ಗೆಟ್ ಡಿಟೇಲ್ನ ಕ್ಲಿಕ್ ಮಾಡ್ತೀವಿ. ಆಗ ಇದರಲ್ಲಿ ನಮಗೆ DA ಚೇಂಜ್ ಡೇಟ್ ಇದೆ. DA ಚೇಂಜ್ ಡೇಟ್ ಅಂತಂದರೆ 1/1/2024 ನಾವು ಇಲ್ಲಿ ಹುಡುಕಬೇಕು. ಇಲ್ಲಿ 42.50 ಅಂತ ಹೇಳಿ ಇದೆ. ನಾನೇನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ F ಅಂತ ಕ್ಲಿಕ್ ಮಾಡಿ ಇಲ್ಲಿ 1/1/2024 ಅಂತ ಟೈಪ್ ಮಾಡ್ತೀನಿ. ಆಗ ಇದು ಹೈಲೈಟ್ ಆಗುತ್ತೆ 42.50. ಇಲ್ಲಿ ಸೆಲೆಕ್ಟ್ ಅಂತ ಹೇಳಿದೆ ನೋಡಿ, ಸೆಲೆಕ್ಟ್ ಅಂತ ಅನ್ನೋದು ಕ್ಲಿಕ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಜನರೇಟ್ ಅರಿಯರ್ಸ್ ಅಂತೇಳಿ ಇದೆ. ಜನರೇಟ್ ಅರಿಯರ್ಸ್ನ ಕ್ಲಿಕ್ ಮಾಡ್ತೀವಿ. ಜನರೇಟಿಂಗ್ ಅರಿಯರ್ಸ್ ಅಂಥೇಳಿ ಜನರೇಟ್ ಆಗ್ತಾ ಇದೆ. ಆಗ ಇದರಲ್ಲಿ DA ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂಥೇಳಿ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ನಂತರ ಮತ್ತೆ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಎಂಪ್ಲಾಯಿಯವ್ರದ್ದು ಸಹ ಇದೇ ರೀತಿಯಲ್ಲಿ ನಾವು ಜನರೇಟ್ ಮಾಡಬೇಕಾಗತ್ತೆ. ಈಗ ಕ್ಲಿಯರ್ ಮಾಡ್ಕೊಳ್ಬೇಕು. ಕ್ಲಿಯರ್ ಬಟನ್ನು ಕ್ಲಿಕ್ ಮಾಡ್ತೀವಿ. ಹೀಗೆ ನೆಕ್ಸ್ಟ್ ಎಂಪ್ಲಾಯಿಯವ್ರನ್ನು ಜನರೇಟ್ ಮಾಡಬೇಕು. ನೆಕ್ಸ್ಟ್ ಎಂಪ್ಲಾಯಿಯವರ DAನ್ನು ನಾವು ಜನರೇಟ್ ಮಾಡಬೇಕು ಅಂತಂದ್ರೆ ಅವರು KJD ನಂಬರ್ ಎಂಟ್ರ್ ಮಾಡ್ತೀವಿ, ಮತ್ತು ಗೆಟ್ ಅಂತೀವಿ. ಮತ್ತು ಇಲ್ಲಿ ಅರಿಯರ್ಸ್ ಟೈಪನ್ನು ನಾವು DA ಅರಿಯರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತೀವಿ. ಮತ್ತು 42.50% ಇರುವಂಥದ್ದನ್ನು ನಾವು ಸರ್ಚ್ ಮಾಡಬೇಕು. ಅಥವಾ ಕಂಟ್ರೋಲ್ F ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ 1/1/2024 ಅಂತ ನಾವು ಟೈಪ್ ಮಾಡಿದ್ದೀವಿ ಅಂತಂದರೆ ಆ ಪಾಯಿಂಟ್ ಹೈಲೈಟ್ ಆಗುತ್ತೆ. ನಂತರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನರೇಟ್ ಅರಿಯರ್ಸ್ ಅಂತ ಮಾಡಬೇಕು. ಪ್ರತಿಯೊಬ್ಬರು ಎಂಪ್ಲಾಯಿಯವರ DA ಅರಿಯರ್ಸನ್ನು ಜನರೇಟ್ ಮಾಡಬೇಕು ಅಂತಂದರೆ ಇದೇ ಮೆಥಡನ್ನು ಯೂಸ್ ಮಾಡಬೇಕು. ನಂತರ ಹೋಮ್ ಬಟನ್ನು ಕ್ಲಿಕ್ ಮಾಡ್ತೀವಿ. ಹೋಮ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಅರಿಯರ್ಸಿಗೆ ಹೋಗಬೇಕು. ಇದರಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿದೆ. ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಇದರಲ್ಲಿ ಸಬ್ಮೆನು DA HRA ಅರಿಯರ್ಸ್ ಅಂತ ಹೇಳಿದೆ ನೋಡಿ. ಈ ಸಬ್ಮೆನನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ನಂತರ ಪೇ ಡೀಟೇಲ್ಸ್ ಬಿಫೋರ್ ಅಪ್ರೂವಲ್ ಬಿಲ್ಲಿನ ಜೊತೆಗೆ ಈ ಡ್ರಾಪ್ ಪೇ ಬಿಲ್ಲನ್ನು ನಾವು ಅದರ ಜೊತೆಗೆ ಕಳಿಸ್ಬೇಕಾಗಿರೋದ್ರಿಂದ ಈ ಪೇ ಡೀಟೇಲ್ಸ್ ಬಿಫೋರ್ ಅಪ್ರೂವಲ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಯಾವ್ಯಾವ ಎಂಪ್ಲಾಯಿಯವರ
ಡಿ ಎ ಅರಿಯರ್ ಜನ್ರೇಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ಫ್ರಾಮ್ ಮಂತ್ ಅಂಥೇಳಿ ಇದೆಲ್ಲ ಜನವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. 2 ಮಂತ್ ಏಪ್ರಿಲ್ ಅಂತ ಮಾಡ್ಕೊಂಡ್ರೂ ಸಹ ಮಾರ್ಚ್ ಅಂತೇ ಬರುತ್ತೆ. ನಂತರ ಇಲ್ಲಿ ಹೆಡ್ ಆಫ್ ಅಕೌಂಟ್ನ ಸೆಲೆಕ್ಟ್ ಮಾಡ್ತೀವಿ. ನಂತರ ಎಸ್ಟಾಬ್ಲಿಷ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫ್ರಾಮ್ ಎಸ್ಟಾಬ್ಲಿಷ್ಮೆಂಟ್ ಟು ಎಸ್ಟಾಬ್ಲಿಷ್ಮೆಂಟ್. ಅರಿಯರ್ಸ್ ಟೈಪ್ ಅಂತ ಹೇಳಿದೆ, ಡಿ ಎ ಅರಿಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಹೇಳಿದೆ, ಕ್ಲಿಕ್ ಮಾಡ್ತೀವಿ. ಆಗ ಇಲ್ಲಿ ಡ್ಯೂ ಡ್ರಾನ್ ಡಿಫರೆನ್ಸ್ ಬಿಲ್ ಅಂದರೆ ಟು ಬಿ ಪೇಡ್ ಡೀಟೇಲ್ಸ್, ಡ್ರಾಪ್ ಪೇ ಬಿಲ್ ನಮಗೆ ಗೋಚರಿಸ್ತಾ ಇದರಲ್ಲಿ. ಇದನ್ನು ಪ್ರಿಂಟ್ ಅಂತ ತೆಗೆದುಕೊಳ್ಬೇಕು. ಅದನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ನಾವು ಲ್ಯಾಂಡ್ಸ್ಕೇಪ್ನಲ್ಲಿ ಪ್ರಿಂಟ್ ತೆಗೆದುಕೊಳ್ಳೋಣ. ಪಿ ಡಿ ಎಫನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಪಿ ಡಿ ಎಫ್ನಲ್ಲಿನೂ ಸೇವ್ ಮಾಡ್ಕೊಳ್ಬೋದು. ನಾನು ಇದನ್ನು ಪಿ ಡಿ ಎಫ್ನಲ್ಲಿ ಸೇವ್ ಮಾಡ್ಕೊಳ್ತೀನಿ. ಸೇವ್ ಅಂತ ತಗೊಂಡು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಡಿ ಎ ಅರಿಯರ್ಸ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಫೋಲ್ಡರ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡಿ ಎ ಅರಿಯರ್ಸ್ ಅಂತ ತಗೊಂಡು ಇದರಲ್ಲಿ ಪೇ ಬಿಲ್ ಡೀಟೇಲ್ಸ್ ಅಂತ ಹೇಳಿ ಇದೆ, ಅಂದರೆ ಡ್ರಾಪ್ ಪೇ ಬಿಲ್. ಇಲ್ಲಿ ಸೇವ್ ಅಂತ ಅನ್ಬೇಕು. ಆಗ ಡ್ರಾಪ್ ಪೇ ಬಿಲ್ ಸೇವ್ ಆಯಿತು. ಮತ್ತು ಬ್ಯಾಕ್ ಅಂತ ತಗೊಳ್ಬೇಕು. ಮತ್ತು ಇಲ್ಲಿ ಹೋಮ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀವಿ. ನಂತರ ಮತ್ತೆ ಅರಿಯರ್ಸ್ ನಾವು ಕ್ಲಿಕ್ ಮಾಡ್ತೀವಿ. ಅರಿಯರ್ಸ್ನಲ್ಲಿ ಈಗ ನೆಕ್ಸ್ಟ್ ಮಾಡಬೇಕಾಗಿದ್ದು ನಾವೇನು ಗೊತ್ತಾ, ಈ ಡ್ರಾಪ್ ಪೇ ಬಿಲ್ ಕರೆಕ್ಟ್ ಆಗಿದೆಯಾ ಅಂತ ನಾವು ಕನ್ಫರ್ಮ್ ಆದ ನಂತರ ಅದನ್ನು ಬಿಲ್ಲನ್ನು ಮಾಡ್ಕೊಳ್ಳಿಕ್ಕೆ, ಅಪ್ರೂವ್ ಮಾಡ್ಕೊಳ್ಳಿಕ್ಕೆ K2ಗೆ ಸೆಂಡ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಅರಿಯರ್ಸ್ನಲ್ಲಿ ಸೆಂಡ್ ಆರ್ ಅಪ್ರೂವ್ ಡಿ ಎ ಅರಿಯರ್ಸ್ ಬಿಲ್ ಟು K2 ಅಂತ ಹೇಳಿದೆ. ಸೆಂಡ್ ಬಾರ್ ಅಪ್ರೂವ್ ಡಿ ಎ ಅರಿಯರ್ಸ್ ಬಿಲ್ ಟು K2 ಅಂತ ಹೇಳಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಫ್ರಾಮ್ ಮಂತನ್ನು ತೆಗೆದುಕೊಳ್ತೀನಿ. 2 ಮಂತ್ ಮಾರ್ಚ್ ತನಕ ತಗೊಳ್ತೀನಿ. ಇಲ್ಲಿ ಅಪ್ರೂವ್ ಫಾರ್ ಆಲ್ ಅಂತ ಹೇಳಿದೆ, ಅದನ್ನು ಇರಲಿ. ಅರಿಯರ್ಸ್ ಫಾರ್ ಅಂತ ಹೇಳಿದೆ. ಅರಿಯರ್ಸ್ ಫಾರ್ನಲ್ಲಿ ಡಿ ಎ ಅರಿಯರ್ಸ್ ಅಂತ ತೆಗೆದುಕೊಳ್ಬೇಕು. ಡಿ ಎ ಅರಿಯರ್ಸ್ ಅಂತ ತೆಗೆದ ನಂತರ ಇಲ್ಲಿ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ EST2 ಪ್ರತಿಯೊಂದು EST ಸಪ್ರೇಟ್ ಬಿಲ್ಲನ್ನು ಮಾಡಬೇಕಾಗತ್ತೆ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಹಾಕ್ತೀನಿ. ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಎಂಪ್ಲಾಯಿಯವರ 3 ತಿಂಗಳ ಡಿ ಎ ಅರಿಯರ್ಸ್ ನಮಗೆ ಗೋಚರಿಸುತ್ತೆ. ಒಂದು ವೇಳೆ 2 ತಿಂಗಳದ್ದು ಗೋಚರಿಸ್ತಾ ಇತ್ತು, ಜನವರಿ ಫೆಬ್ರವರಿ ಅಷ್ಟೇ ಇತ್ತು ಅಂತಂದ್ರೆ ಮಾರ್ಚ್ ಬಿಲ್ ಇನ್ನೂ ಅಪ್ರೂವ್ ಆಗಿಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಮಾರ್ಚ್ ಬಿಲ್ ಮೊದಲು ಅಪ್ರೂವ್ ಮಾಡಿದ ನಂತರನೇ ಡಿ ಎ ಬಿಲ್ಲನ್ನು ಅಂದರೆ ಡಿ ಎ ಅರಿಯರ್ಸನ್ನು ಜನ್ರೇಟ್ ಮಾಡಬೇಕು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಇಷ್ಟಾದ ಮೇಲೆ ಇಲ್ಲಿ ಸೆಂಡ್ ಟು ಖಜಾನೆ 2 ಅಂತ ಹೇಳಿ ಇದೆ. ಸೆಂಡ್ ಟು ಖಜಾನೆ 2 ಅನ್ನು ಕ್ಲಿಕ್ ಮಾಡ್ತೀವಿ. ಆರ್ ಯು ಶ್ಯೂರ್ ವಾಂಟ್ ಟು ಅಪ್ರೂವ್ ಅಂತ ಹೇಳಿದೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಬಿಲ್ ಅಪ್ರೂವ್ ಆಗ್ತಾ ಇದೆ. ಅದು K2ಗೆ ಸೆಂಡ್ ಆಗುತ್ತೆ. K2ಗೆ ಸೆಂಡ್ ಆದಮೇಲೆ ಇಲ್ಲಿ ಪೇ ಬಿಲ್ ನಂಬರ್ ಗೋಚರಿಸ್ತಾ ನಮಗೆ ಹ್ಯಾಸ್ ಬಿನ್ ಜನರೇಟೆಡ್ ಆ್ಯಂಡ್ ಸೆಂಡ್ ಟು ಖಜಾನೆ 2 ಅಂತ ಹೇಳಿದೆ. ಇಲ್ಲಿ ಓಕೆ ಅಂತ ಮಾಡಬೇಕು. ನಂತರ ಇದನ್ನು ಲಾಗೌಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ರೊಸೆಸ್ ನಾವು K2ನಲ್ಲಿ ಮಾಡಬೇಕಾಗತ್ತೆ. K2ನಲ್ಲಿ ಮಾಡಬೇಕು ಅಂತಂದರೆ ನಾವು ಖಜಾನೆ 2 ಅನ್ನು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ HRMS ಇಂದ K2 ಬಿಲ್ ಸೆಂಡ್ ಆಗಬೇಕು ಅಂತಂದರೆ ಒಂದು 2ರಿಂದ 5 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನಾವು 5 ನಿಮಿಷವರೆಗೆ ನಾವು ತಾಳ್ಮೆ ವಹಿಸಬೇಕು. ನಂತರ K2 ಲಾಗಿನ್ ಆಗಬೇಕು. ಡಿ ಎ ಬಿಲ್ಲನ್ನು K2ನಲ್ಲಿ ನಾವು ಹೇಗೆ ಅಪ್ರೂವ್ ಮಾಡಬೇಕು, ಆ ಬಿಲ್ಲನ್ನು ಹೇಗೆ ನಾವು ಪ್ರಿಂಟೌಟ್ ತೆಗೆದುಕೊಳ್ತೀವಿ, ಜೊತೆಗೆ ಡಿ ಎ ಬಿಲ್ಲನ್ನು ಟ್ರೆಜರಿ ಅವರಿಗೆ, ST ಅವರಿಗೆ ಹೇಗೆ ಸೆಂಡ್ ಮಾಡಬೇಕು ಅನ್ನೋಂಥ ವಿಧಾನವನ್ನು ತಿಳ್ಕೊಳ್ಳೋಣ. ಫಸ್ಟ್ K2 ಲಾಗಿನ್ ಆಗಬೇಕು. K2 ಲಾಗಿನ್ ಆಗಬೇಕು ಅಂತಂದರೆ ನಮ್ಮ ಸಿಸ್ಟಮ್ನಲ್ಲಿ K2 ಸಾಫ್ಟ್ವೇರನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಸಾಫ್ಟ್ವೇರನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದಕ್ಕಾಗಿಯೇ ಸಪ್ರೇಟ್ ಆದಂಥ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನು ಒಂದು ಬಾರಿ ವೀಕ್ಷಿಸಿ. ಈಗ ಫಸ್ಟ್ ನಾವು ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ. ಲಾಗಿನ್ ಮಾಡಲು ಕ್ಲಿಕ್ ಮಾಡಿ ಅಂತಂದರೆ ಇಲ್ಲಿ ಈ ಬಟನ್ನು ಕ್ಲಿಕ್ ಮಾಡಬೇಕು. ಫಸ್ಟು HRMS ಇಂದ ಬಂದಿರುವಂಥ ಯಾವುದೇ ಬಿಲ್ಲು ಸೆಂಡ್ ಆಗೋದು ಅಂದರೆ K2ನಲ್ಲಿ ಬರೋದು ಯಾರು ಲಾಗಿನ್ನಲ್ಲಿ ಅಂತಂದರೆ ಫಸ್ಟ್ ಸೂಪರ್ಡೆಂಟ್ ಲಾಗಿನ್ನಲ್ಲಿ ಬರುತ್ತೆ. ಅದಕ್ಕಾಗಿ ಇಲ್ಲಿ ಯೂಸರ್ ನೇಮ್, ಸೂಪರ್ಡೆಂಟ್ ಅವರ ಯೂಸರ್ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು. ಅಂದರೆ ಅವರು KJDಯನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡ್ತೀವಿ. ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ. ನಂತರ ಇಲ್ಲಿ ಕಾಣುವಂಥ ಲೆಕ್ಕ ಏನಿದೆ ನೋಡಿ, ಕೆಲವೊಂದು ಬಾರಿ ಪ್ಲಸ್ ಇರುತ್ತೆ, ಕೆಲವೊಂದು ಬಾರಿ ಮೈನಸ್ ಇರುತ್ತೆ. ಅದನ್ನು ನಾವು ಇಲ್ಲಿ ಅದರ ಮೊತ್ತವನ್ನು ಟೈಪ್ ಮಾಡಬೇಕು. ನಂತರ ಸೈನ್ ಇನ್ ಅಂತ ಹೇಳಿದೆ, ಸೈನ್ ಇನ್ ಕ್ಲಿಕ್ ಮಾಡ್ಕೊಳ್ತೀವಿ. ಈಗ ನಾವು ಇಲ್ಲಿ ಬಂದಿರೋದು ಸೂಪರ್ಡೆಂಟ್ ಲಾಗಿನ್ನಲ್ಲಿ. ಅದಕ್ಕೆ ಇಲ್ಲಿ
ಪೋಸ್ಟ್ ಇದೆ, ನಂತರ ಇಲ್ಲಿ ರೋಲ್ ಅಂತ ಹೇಳಿದೆ. ಈ ರೋಲ್ನಲ್ಲಿ ನಾವು ರೋಲ್ಸ್ನಲ್ಲಿ ಫಸ್ಟ್ ಸೂಪರ್ಡೆಂಟ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಆಗ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ನೋಡಿದ್ದೀವಿ ಅಂತಂದರೆ ಇಲ್ಲಿ ಡ್ರಾಪ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಮಾಡಿದ ನಂತರ ಇಲ್ಲಿ ಬಿಲ್ ರಿಕ್ವೆಸ್ಟ್ ಐ ಡಿ ಅಂತ ಹೇಳಿದೆ. ಬಿಲ್ ರಿಕ್ವೆಸ್ಟ್ ಐ ಡಿನಲ್ಲಿ ಇಲ್ಲಿ ಬಿಲ್ ಏನು ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಇಲ್ಲಿ ಹೆಡ್ ಆಫ್ ಅಕೌಂಟ್ ವೆರಿಫೈಡ್ ಮಾಡ್ಕೊಳ್ಬೇಕು. ಹೆಡ್ ಆಫ್ ಅಕೌಂಟ್ನ ವೆರಿಫೈ ಮಾಡಬೇಕು ಅಂತಂದರೆ ಇಲ್ಲಿ ವೆರಿಫೈ ರೈಟ್ ಕ್ಲಿಕ್ನ ಮಾಡ್ಕೊಳ್ತೀವಿ. ನಂತರ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಟ್ಯಾಬ್ಗೆ ಹೋಗ್ತೀವಿ. ಇಲ್ಲಿ ಕನ್ಸಲ್ಟೇಟೆಡ್ ಡೀಟೇಲ್ಸ್ ಅಂತ ಹೇಳಿ, ಕನ್ಸಲ್ಟೇಟ್ ಡೀಟೇಲ್ಸ್ನಲ್ಲಿ ಇಷ್ಟು ಮಾಹಿತಿ ನಮಗೆ ಗೋಚರಿಸುತ್ತೆ. ನೆಕ್ಸ್ಟ್ ಎಂಪ್ಲಾಯ್ ಬ್ರೇಕಪ್ ಅಂತ ಹೇಳಿದ್ದೀವಿ, ಅಂದರೆ ನೌಕರರ ವಿಂಗಡಣೆ. ಆಗ ನಾವು ಎಷ್ಟು ಜನರು ಎಂಪ್ಲಾಯ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಪ್ರತಿಯೊಬ್ಬರ ಮಾರ್ಚ್, ಜನವರಿ, ಫೆಬ್ರವರಿ, ಮಾರ್ಚ್ ಇದರಲ್ಲಿ ಡೀಟೇಲ್ಸ್ ನಮಗೆ ಕಾಣುತ್ತೆ. ನಂತರ ಇಲ್ಲಿ ರಿಸಿಪೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ತೀವಿ. ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಅಂದರೆ ಈ ಪೇಮೆಂಟೇ ಇರಬೇಕು. ಇಲ್ಲಿ ರಿಸಿಪೆಂಟ್ ಡೀಟೇಲ್ಸ್ ನಮಗೆ ಇದರಲ್ಲಿ ಗೋಚರಿಸುತ್ತೆ. ಇಲ್ಲಿ ಸ್ವೀಕೃತನ ವಿವರಗಳನ್ನು ಪರಿಶೀಲಿಸಿದೆ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಇದೆ, ಅಮೌಂಟ್ ವೆರಿಫೈ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎಡಿಷ್ನಲ್ ಡಾಕ್ಯುಮೆಂಟ್ ಅಂತ ಹೇಳಿದೆ, ಈ ಟ್ಯಾಬನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿದೆ, ಇದರಲ್ಲಿ ವೆರಿಫೈ ಮಾಡಬೇಕು ಅಂತಂದರೆ ಇವನ್ನ ರೈಟ್ ಮಾರ್ಕ್ನ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಸೆಂಡ್ ಫಿಸಿಕಲ್ ಕಾಪಿ ಟು ಟ್ರೆಸರಿ ಅಂತ ಹೇಳಿದೆ, ಇವೆರಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಚೆಕ್ಲಿಸ್ಟ್ ವೆರಿಫಿಕೇಷನ್ ಅಂತ ಹೇಳಿದೆ, ಚೆಕ್ಲಿಸ್ಟ್ ವೆರಿಫಿಕೇಷನಲ್ಲಿ ಇಲ್ಲಿ ಶಾಂಕ್ಷನ್ ಆರ್ಡರ್ ಬೈ ಕಾಂಪಿಟೇಟಿವ್ ಅಥಾರಿಟಿ ಅಂತ ಹೇಳಿದೆ, ಎಸ್ ಆರ್ ನೋ ಆರ್ ಎನ್ ಎ ಅಂತ ಹೇಳಿದೆ. ನಮ್ಗೆ ಯಾವುದು ಏನಂತ ಇದರಲ್ಲಿ ಯಾವುದು ಅಪ್ಲಿಕೇಬಲ್ ಇದೆ ಅದನ್ನು ರೈಟ್ ಮಾರ್ಕ್ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ವೆರಿಫಿಕೇಷನ್ ಲೀಸ್ಟನ್ನು ನೋಡಬೇಕು. ವೆರಿಫಿಕೇಷನ್ ಲೀಸ್ಟ್ನಲ್ಲಿ ಎಲ್ಲವೂ ಸಹ ವೆರಿಫೈಡ್ ಅಂತ ಇರಬೇಕು. ವೆರಿಫೈಡ್ ಅಂತ ಆದ ನಂತರ ನಾವು ಈ ಬಿಲ್ಲನ್ನು ಅಂದರೆ ಸೂಪರ್ಡೆಂಟ್ ಲಾಗಿನ್ನಿಂದ DDO ಲಾಗಿನ್ಗೆ ಅಪ್ರೂವ್ ಮಾಡಲಿಕ್ಕೆ ನಾವು ಫಾರ್ವರ್ಡ್ ಮಾಡಬೇಕು ಅಂತಂದರೆ ನಮ್ಮ ಸಿಸ್ಟಮ್ಗೆ ಸೂಪರ್ಡೆಂಟ್ ಅವರ DSCಯನ್ನು ನಾವು ಕನೆಕ್ಟ್ ಮಾಡಿರಬೇಕು. ಈಗ ಫಾರ್ವರ್ಡ್ ಮಾಡ್ತೀನಿ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಬಿಲ್ ಫಾರ್ವರ್ಡ್ ಆಗ್ತಾ ಇದೆ, ಇಲ್ಲಿ ಓಕೆ ಅಂತ ತಗೊಳ್ತೀವಿ. ಆಗ ಇಲ್ಲಿ ಯೂಸರ್ ಪಿನ್ ಅಂತಂದರೆ ನಾವು ಸೂಪರ್ಡೆಂಟ್ ಲಾಗಿನ್ನಲ್ಲಿ ಇದ್ದೀವಲ್ಲ, ಅದಕ್ಕೆ ಸೂಪರ್ಡೆಂಟ್ ಅವರ ಯೂಸರ್ ಪಿನ್ನನ್ನು ಎಂಟ್ರಿ ಮಾಡಬೇಕು. ಅಂದರೆ ಅವರ KJD ನಂಬರ್ ಎಂಟ್ರಿ ಮಾಡ್ತೀವಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡೋಣ. ಬಿಲ್ ಇನ್ಫಾರ್ಮೇಷನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ, ಇದು ಕ್ಲೋಸ್ ಮಾಡಬೇಕು. ನಂತರ ಲಾಗೌಟ್ ಮಾಡ್ತೀವಿ. ನೆಕ್ಸ್ಟ್ ನಾವು DDO ಅವರ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ರೋಲ್ನಲ್ಲಿ DDO ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಸೂಪರ್ಡೆಂಟ್ ಲಾಗಿನ್ನಿಂದ DDO ಲಾಗಿನ್ಗೆ ಬಂದಿರುವಂಥ ಬಿಲ್ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ನಮ್ಗೆ ಕಾಣುತ್ತೆ. ಇಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ DDO ಅಂತ ಹೇಳಿದೆ, ಇಲ್ಲಿ ಕ್ಲಿಕ್ ಮಾಡೋಣ. ಆಗ ಇಲ್ಲಿ ಬಿಲ್ ನಂಬರ್ ನಮಗೆ ಕಾಣುತ್ತೆ. ಇದರಲ್ಲಿ ಈ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. DDO ರೋಲ್ ಸೂಪರ್ಡೆಂಟ್ ರೋಲ್ನಲ್ಲಿ ಏನಿರುತ್ತೆ ಅದೇ ಸ್ಕ್ರೀನ್ DDO ರೋಲ್ನಲ್ಲಿ ಗೋಚರಿಸ್ತಿರುತ್ತೆ. ಇಲ್ಲಿ ಹೆಡ್ ಆಫ್ ಅಕೌಂಟ್ನ ಕ್ಲಿಕ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ವೆರಿಫೈ ಮಾಡ್ತೀವಿ. ನೆಕ್ಸ್ಟ್ ಟ್ಯಾಬ್ ಕನ್ಸಲ್ಟೇಟೆಡ್ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಟ್ಯಾಬ್ ಎಂಪ್ಲಾಯರ ನೌಕರ ವಿಂಗಡಣೆ ಇದೆ. ನೆಕ್ಸ್ಟ್ ಟ್ಯಾಬ್ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿ ಡೀಟೇಲ್ಸ್ ಇದೆ. ಇಲ್ಲಿಯೂ ಸಹ ಮೋಡ್ ಆಫ್ ಪೇಮೆಂಟ್ ಇರುತ್ತೆ, ಅದು ಈ ಪೇಮೆಂಟ್ನಲ್ಲೇ ಇರಬೇಕು. ರಿಸಿಪೆಂಟ್ ಡೀಟೇಲ್ಸ್ ವೆರಿಫೈಡ್, ಇಲ್ಲಿ ಕಾಣುವಂಥ ರಿಸಿಪೆಂಟ್ ಡೀಟೇಲ್ಸನ್ನು ನೋಡಿಕೊಂಡು ನಾವು ಒಂದು ಸಲ ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಮೊತ್ತದ ಸಾರಾಂಶ ಅಮೌಂಟ್ ಸಮ್ಮರಿನಲ್ಲಿ ಅಮೌಂಟ್ ಡೀಟೇಲ್ಸ್ ವೆರಿಫೈಡ್ ಅಂಥೇಳಿ ನಾವು ಕ್ಲಿಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎಡಿಷ್ನಲ್ ಡಾಕ್ಯುಮೆಂಟ್ ನೋಡ್ತೀವಿ. ನೆಕ್ಸ್ಟ್ ಕ್ಲಿಕ್ ಮಾಡೋದು ಸರ್ಟಿಫಿಕೇಟ್ ಡೀಟೇಲ್ಸ್. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡಬೇಕು, ಇಲ್ಲಿ ವೆರಿಫಿಕೇಷನ್ನು ವೆರಿಫೈ ಮಾಡಬೇಕು. ನಂತರ ಬರೋದು ಚೆಕ್ ಲಿಸ್ಟ್ ವೆರಿಫಿಕೇಷನ್ ಇದೆ. ಮೊದಲೇ ಏನಂತಂದರೆ ಸೂಪರ್ಡೆಂಟ್ ಅವರು ವೆರಿಫೈ ಮಾಡಿರ್ತಾರೆ, ಇದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ DDO ಅವರು ಬದಲಾವಣೆ ಮಾಡ್ಕೊಳ್ಬೋದು. ನಂತರ ಇಲ್ಲಿ ವೆರಿಫಿಕೇಷನ್ ಲೀಸ್ಟ್ ಇದೆ. ವೆರಿಫಿಕೇಷನ್ ಲೀಸ್ಟ್ನಲ್ಲಿ ಎಲ್ಲವೂ ಸಹ ವೆರಿಫೈಡ್ ಆಗಿರಬೇಕು. ಇಷ್ಟಾದ ನಂತರ ಬಿಲ್ಲನ್ನು ಪ್ರಿಂಟೌಟ್ ತೆಗೆದುಕೊಳ್ಳಿಕ್ಕೆ ನಾವು ಕೇಸ್ ವರ್ಕರ್ ಅವರಿಗೆ ಈ ಬಿಲ್ಲನ್ನು ಅಪ್ರೂವ್ ಮಾಡಿ ಸೆಂಡ್ ಮಾಡಬೇಕಾಗತ್ತೆ. ಈಗ ಅದಕ್ಕಾಗಿ ಇಲ್ಲಿ ಕಾಣುವಂತೆ ಎರಡನೇ ಬಟನ್ ಇದೆ ನೋಡಿ, ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ತೀವಿ. ಇಲ್ಲಿ ಇದನ್ನು ಓಕೆ ಅಂತ ಅನ್ಬೇಕು.
ಸೆಂಡ್ ಟು ಅಂದರೆ ಬಿಲ್ ಪ್ರಿಂಟ್ ಆಗಲಿಕ್ಕೆ ಕೇಸ್ ವರ್ಕರ್ ಅವರಿಗೆ ಫಾರ್ವರ್ಡ್ ಆಗ್ತಾ ಇದೆ. ಬಿಲ್ ಅಪ್ರೂವ್ ಆಗುತ್ತೆ, ನಂತರ ಬಿಲ್ ಪ್ರಿಂಟ್ಗೆ ಸೆಂಡ್ ಆಗುತ್ತೆ. ಹಾಗೆ ಇಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಬಿಲ್ ಅಪ್ರೂವ್ ಆದ ನಂತರ ನಮಗಿಲ್ಲಿ ಟೋಕನ್ ನಂಬರ್ ಜನ್ರೇಟ್ ಆಗುತ್ತೆ. ಇಲ್ಲಿದನ್ನು ಕ್ಲೋಸ್ ಅಂತ ಮಾಡ್ಕೊಳ್ಳೋಣ, ಮತ್ತು ಲಾಗೌಟ್ ಮಾಡಬೇಕು. ನೆಕ್ಸ್ಟ್ ಬಿಲ್ಲನ್ನು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಅಂತಂದ್ರೆ ನಾವು ಕೇಸ್ ವರ್ಕರ್ ಲಾಗಿನ್ ಆಗಬೇಕಾಗತ್ತೆ. ನಂತರ ಇಲ್ಲಿ ಕಾಣೋದು ಕೇಸ್ ವರ್ಕರ್ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಸಬ್ಮಿಟ್ ಅನ್ನಬೇಕು. ಹಾಗೆ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ನಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ಡಾಕ್ಯುಮೆಂಟ್ ಸ್ಯಾಂಕ್ಷನ್ ಆರ್ಡರ್ ಏನಿದೆ ನೋಡು, ಅದನ್ನು ಎಷ್ಟು ಪೇಜಸ್ ಅಥವಾ ಅದು ಪೇಜ್ ನಂಬರ್ ಹಾಕಬೇಕು. ನಂತರ ಇಲ್ಲಿ ಅನೆಕ್ಸರ್ ಎ ಅಂಥೇಳಿ ಕಾಣ್ತಾ ಇದೆ. ಅನೆಕ್ಸರ್ ಎ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಪ್ರಿಂಟೌಟ್ ತೆಗೆದುಕೊಳ್ತೀವಿ. ಇದನ್ನು ರೈಟ್ ಕ್ಲಿಕ್ ಮಾಡ್ತೀನಿ, ಪ್ರಿಂಟ್ ಅಂತ ಹೇಳ್ತೀನಿ. ನೇರವಾಗಿ ಪ್ರಿಂಟರ್ ಇತ್ತಂದರೆ ಪ್ರಿಂಟ್ ಮಾಡ್ಕೊಳ್ಬೋದು ಅಥವಾ ಸೇವ್ ಆ್ಯಸ್ PDF ಮಾಡ್ಬೋದು. ನಾನು ಸೇವ್ ಆ್ಯಸ್ PDF ಮಾಡ್ಕೊಳ್ತೀನಿ. ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಾನು ಮೊದಲೇ ಏನಂತಾರೆ ಅರಿಯರ್ಸ್ ಅಂತ ಮಾಡ್ಕೊಂಡಿದ್ಮೇಲೆ ಆಗ ಅದೇ ಫೋಲ್ಡರ್ನಲ್ಲಿ ಇದು ಸೇವ್ ಆಗುತ್ತೆ. ಇಲ್ಲಿ ಅನೆಕ್ಸರ್ ಎ ಅಂತ ಟೈಪ್ ಮಾಡ್ಕೊಳ್ತೀನಿ, ಇಲ್ಲಿ ಸೇವ್ ಅಂದ್ಕೊಂಡ್ರು. ಓಕೆ, ನೆಕ್ಸ್ಟ್ ಬರೋದಿಲ್ಲಿ ಬಿಲ್ ಡೀಟೇಲ್ಸ್ ಅಂತ ಹೇಳಿ ಇದೆ. ಬಿಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಅಥವಾ PDF ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೇವ್ ಆ್ಯಸ್ PDF ಇದೆ. ಪೇಜಸ್ನ ಇಲ್ಲಿ ಕಾಣ್ತಾ ಇದೆ, 3 ಪೇಜಸ್ ಅಂತ ಹೇಳಿದೆ. ಇನ್ನು ಓಕೆ ನಮ್ಮ ನಂತರ ಇಲ್ಲಿ ಫೈಲ್ ನೇಮ್ ಹಾಕ್ತೀನಿ, ಬಿಲ್ ಡೀಟೇಲ್ಸ್ ಅಂಥೇಳಿ, ಸೇವ್ ಅಂತಂತೀನಿ. 3 ಪೇಜಸ್ ಇತ್ತಲ್ಲ, ಇಲ್ಲಿ ಪೇಜ್ ನಂಬರ್ 3 ಅಂತ ಹಾಕಬೇಕು. ಅನೆಕ್ಸರ್ ಎನಲ್ಲಿ 1 ಪೇಜ್ ಇತ್ತು, ಅದಕ್ಕಾಗಿ 1 ಅಂತ ನಂಬರ್ ಹಾಕಿದ್ದೀನಿ. ಇಲ್ಲಿ ಫಾರ್ವರ್ಡ್ ಟು DDO ಅಂಥೇಳಿ ಇದೆ. ಈಗ DDOಗೆ ನಾವು ಫಾರ್ವರ್ಡ್ ಮಾಡಬೇಕು. ಡು ಯು ವಾಂಟ್ ಟು ಫಾರ್ವರ್ಡ್ ಬಿಲ್ ಅಂತ ಹೇಳಿದೆ, ಓಕೆ ಅಂತ ತಗೊಳ್ತೀವಿ. ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಇದನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಗಮನಿಸಬೇಕಿಲ್ಲಿ ಟಾಪ್ ಸೀಟ್ ಅಂತ ಹೇಳಿ ಇದರಲ್ಲಿದೆ. ಈ ಟಾಪ್ ಸೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಟಾಪ್ ಸೀಟ್ ಜನರೇಟ್ ಟಾಪ್ ಸೀಟ್ ಅಂತ ಹೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳೋಣ. ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಿಂಟ್ ಅಂತ ಬರುತ್ತೆ. ನಾನು PDF ಸೇವ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಇಲ್ಲಿ ಸೇವ್ ಅಂತ ತಗೊಂಡೆ. ಇದೇನು ಟಾಪ್ ಸೀಟ್ ಅಂತ ಹೇಳಿದೆ, ಟಾಪ್ ಸೀಟನ್ನು ಇಲ್ಲಿ ಟೈಪ್ ಮಾಡಿದ್ದೀನಿ. ಸೇವ್ ಅಂತ ಕ್ಲಿಕ್ ಮಾಡಬೇಕು. ಈಗ ಲಾಗೌಟ್ ಮಾಡಿಬಿಡೋಣ. ಈಗ DDO ಅವರ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಈಗ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ನಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅಂತ ಹೇಳಿದೆ, ಕ್ಲಿಕ್ ಮಾಡೋಣ. ಇಲ್ಲಿ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಕೇಸ್ ವರ್ಕರ್ ಅವರು ಪ್ರಿಂಟೌಟ್ ತೆಗೆದುಕೊಂಡಿರುವಂಥ ಮಾಹಿತಿ ಇದರಲ್ಲಿ ನಮಗೆ ಕಾಣುತ್ತೆ. ಒಂದು ಬಾರಿ ಇದನ್ನು ನಾವು ಕ್ಲಿಕ್ ಮಾಡಿನೂ ಅದರ ಬಗ್ಗೆ ಡಿಟೇಲನ್ನು ನೋಡ್ಕೊಳ್ಬೋದು. ಇಷ್ಟೆಲ್ಲ ಕ್ಲಿಯರ್ ಆದ ನಂತರ ನಾವು ಸೆಂಡ್ ಟು ಟ್ರೆಸರಿ ಅಂತ ಕ್ಲಿಕ್ ಮಾಡಬೇಕು. ಸೆಂಡ್ ಟು ಟ್ರೆಸರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಡು ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಸರಿ ಅಂತ ಹೇಳಿದೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಮತ್ತೆ ಇಲ್ಲಿ ಓಕೆ ಅಂತ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಅದನ್ನು ಓಕೆ ಅಂತ ಮಾಡಬೇಕು. ಈಗ ಬಿಲ್ ಸೆಂಡ್ ಟು ಟ್ರೆಸರಿ ಅಂತ ಹೇಳಿದೆ. ಇಲ್ಲಿ ಟೋಕನ್ ನಂಬರ್ ಕಾಣುತ್ತೆ ನಮಗೆ, ಮತ್ತು ಟ್ರೆಸರಿ ನೇಮನ್ನು ಸಹ ಗೋಚರಿಸ್ತದೆ ಇದರಲ್ಲಿ. ಈಗ ಕ್ಲೋಸ್ ಆಯಿತು, ಲಾಗೌಟ್ ಮಾಡಿಬಿಡಬೇಕು. ಹೀಗೆ ನಾವು DA ಅರಿಯರ್ಸ್ ಬಿಲ್ಲನ್ನು HRMSನಲ್ಲಿ ಹೇಗೆ ಅದನ್ನು ಜನ್ರೇಟ್ ಮಾಡಬೇಕು, HRMSನಿಂದ ಖಜಾನೆ 2ಗೆ ಹೇಗೆ ಸೆಂಡ್ ಮಾಡಬೇಕು, ಅದರ ಜೊತೆಗೆ ಖಜಾನೆ 2ನಲ್ಲಿ ಸೂಪರ್ಡೆಂಟ್ ಲಾಗಿನ್ನಲ್ಲಿ ಬಿಲ್ಲನ್ನು ವೆರಿಫೈ ಮಾಡೋದು, DDO ಲಾಗಿನ್ನಲ್ಲಿ ಬಿಲ್ಲನ್ನು ಅಪ್ರೂವ್ ಮಾಡುವಂಥ ವಿಧಾನ, ಮತ್ತು ಕೇಸ್ ವರ್ಕರ್ ಲಾಗಿನ್ನಲ್ಲಿ ನಾವು ಆ ಬಿಲ್ಲನ್ನು ಪ್ರಿಂಟೌಟ್ ತೆಗೆದುಕೊಳ್ಳುವಂಥ ವಿಧಾನ, ಅದರ ಜೊತೆಗೆ DDO ಲಾಗಿನ್ನಿಂದ ಟ್ರೆಸರಿಗೆ ನಾವು ಬಿಲ್ಲನ್ನು ಹೇಗೆ ಸೆಂಡ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡಿವಿ. ಒಂದು ಇದರಲ್ಲಿ ಗಮನಿಸಬೇಕು ಅಂತಂದರೆ ಹಾರ್ಡ್ ಕಾಪಿಯನ್ನು ನಾವು ಟ್ರೆಸರಿ ಅವರಿಗೆ ಸೆಂಡ್ ಮಾಡ್ತೀವಿ, ಸಬ್ಮಿಟ್ ಮಾಡ್ತೀವಿ. ಅದರೊಂದಿಗೆ ಸರ್ಕಾರದಿಂದ ಹೊರಡಿಸಿರುವಂಥ ಆದೇಶ ಪ್ರತಿಯನ್ನು ಸಹ ನಾವು ಬಿಲ್ಲಿನ ಜೊತೆಗೆ ಲಗತ್ತಿಸಬೇಕು. ಅದರೊಂದಿಗೆ ಡ್ರಾಫ್ಟ್ ಕಾಪಿ ಅಂದರೆ ಬಿಫೋರ್ ಅಪ್ರೂವಲ್ನಲ್ಲಿ ನಾವೇನು HRMSನಲ್ಲಿ ಸೇವ್ ಮಾಡ್ಕೊಂಡಿದ್ದಿಲ್ಲ ಕಾಪಿ, ಅದನ್ನೂ ಸಹ ಪ್ರಿಂಟ್ ತೆಗೆದುಕೊಂಡು ಬಿಲ್ಲಿನ ಜೊತೆಗೆ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.